ಸನ್ನಿಧಿಗೆ ಶಿರಸಾಷ್ಟಾಂಗ ನಮಸ್ಕರಿಸಿ ಉಪಸ್ಥಿತ ಯತಿವರೇಣ್ಯರಿಗೆ ಗೌರವಪೂರ್ವಕ ನಮಸ್ಕಾರಗಳನ್ನು ಸಲ್ಲಿಸ್ತಾ ಈ ಪವಿತ್ರ ಕಾರ್ಯಕ್ರಮವನ್ನು ನಡೆಸಿಕೊಟ್ಟಂಥ ಎಲ್ಲ ಋತ್ವಿಜ ಪುರೋಹಿತ ವರ್ಗಕ್ಕೆ ಗೌರವಪೂರ್ವಕ ನಮನವನ್ನು ಸಲ್ಲಿಸ್ತಾ ಬಂದಿರುವಂಥ ಎಲ್ಲ ಭಕ್ತಾಭಿಮಾನಿಗಳೇ, ಮಾತಾ ಭಗಿನಿಯರೇ, ಇದೊಂದು ಪುಟ್ಟ ಊರು. ನೀವೆಲ್ಲ ನೋಡಿದ ಹಾಗೆ ಬಂಟ್ವಾಳ ಭೀಮೂಡ ಗ್ರಾಮದ ಪಲ್ಲಮಜಲು ಕ್ಷೇತ್ರ. ಈ ಪಲ್ಲಮಜಲು ಸಣ್ಣ ಗ್ರಾಮ ಆದರೂ ಕೂಡ ಇಲ್ಲಿಯ ಜನಕ್ಕೆ ಧಾರ್ಮಿಕ ನಂಬಿಕೆ ಜಾಸ್ತಿ. ಈ ಮಂದಿರವನ್ನು ಅನೇಕ ವರ್ಷಗಳಿಂದ ಈ ಮಂದಿರವನ್ನು ನಿರ್ಮಿಸಿ ಭಜನೆ ತನ್ಮೂಲಕ ಅನೇಕ ಸೇವಾ ಕೆಲಸಗಳನ್ನು ನಡೆಸಿಕೊಂಡ ಬರ್ತಾ ಇದ್ದಂಥವ್ರು. ಈ ಊರಿಗೆ ಒಳಿತಾಗಬೇಕು, ತಾಲೂಕಿಗೆ ಒಳಿತಾಗಬೇಕು, ಎಲ್ಲ ಹಿಂದೂ ಬಾಂಧವರಿಗೆ ಒಳಿತಾಗಬೇಕು ಎನ್ನುವುದನ್ನು ಚಿಂತಕರಲ್ಲಿ ಕೇಳಿದಾಗ ಇವತ್ತಿನ ಯಾಗವನ್ನ ನಡೆಸಬೇಕು ಎನ್ನುವಂಥ ಒಂದು ಉತ್ತರ ಅವರಿಗೆ ಲಭಿಸಿತು. ಆ ಪ್ರಕಾರ ಇಲ್ಲಿ ಎಲ್ಲರನ್ನ ಒಟ್ಟುಗೂಡಿಸುವಂಥ ಒಂದು ದೊಡ್ಡ ಕೆಲಸಕ್ಕೆ ಇಲ್ಲಿಯ ಯುವಕರು ಕೈ ಹಾಕಿದರು. ಇವತ್ತು ನಾವು ನೋಡ್ತೀವಿ, ಪಲ್ಲಮಜಲಿಗೆ ಬರಬೇಕಿದ್ರೆ ಶೃಂಗಾರಗೊಂಡಿರತಕ್ಕಂಥ ರಸ್ತೆಗಳನ್ನು ನೋಡ್ತೀವಿ. ಪುಟ್ಟದಾಗಿರ್ತಕ್ಕಂಥ ಜಾಗ ಆಗಿದ್ದರೂ ಕೂಡ ಇಲ್ಲಿ ಮಾಡಿರತಕ್ಕಂಥ ವ್ಯವಸ್ಥೆಯನ್ನು ನೋಡ್ತಾ ಇದ್ದೇವೆ. ಪಕ್ಕದಲ್ಲಿ ಭೋಜನ ಮಂಟಪ, ಈ ಮಂದಿರದ ಎದುರುಗಡೆ ಇರುವಂತಹ ಪುಟ್ಟ ಜಾಗದಲ್ಲಿ 2 ಹೋಮ ಕುಂಡಗಳು, ಯಜ್ಞ ಕುಂಡಗಳು, ಈ ರೀತಿಯಲ್ಲಿ ಒಂದು ಒಳ್ಳೆಯ ಸುವ್ಯವಸ್ಥೆಯನ್ನ ಮಾಡಿರತಕ್ಕಂಥ ಇಲ್ಲೇ ಎಲ್ಲ ತರುಣರಿಗೆ, ಇಲ್ಲಿ ಎಲ್ಲ ಶ್ರದ್ಧಾ ಮಾತಾ ಭಗಿನಿಯರಿಗೆ ನನ್ನ ಮನದಾಳದ ಕೃತಜ್ಞತೆಗಳನ್ನು ಸಲ್ಲಿಸ್ತೇನೆ. ನಾನು ಕೇಳಿದೆ, ಇಲ್ಲಿ ರಾತ್ರಿ ಬರ್ತಾರೆ, ಸಂಜೆ 6 ಗಂಟೆಯಿಂದ ಬೆಳಿಗ್ಗೆ 3 ಗಂಟೆಯವರೆಗೆ ಇಲ್ಲಿ ಸ್ವಚ್ಛತೆ, ಇಲ್ಲ ಮೈದಾನವನ್ನ ಲೆವೆಲ್ ಮಾಡುವಂಥದ್ದು, ಚಪ್ಪರ ಕಟ್ಟುವುದು, ತಳಿರು ತೋರಣಗಳನ್ನು ಹಾಕುವುದು, ಮತ್ತೆ ಪುನಃ 7 ಗಂಟೆಗೆ ತನ್ನ ಉದ್ಯೋಗಕ್ಕೆ ಹೋಗುವುದು. ನಿರಂತರವಾಗಿ ಕಳೆದ 10 ದಿನಗಳಿಂದ ಯುವಕರು ಈ ರೀತಿಯ ಕೆಲಸ ಮಾಡಿದ್ದರಿಂದಾಗಿ ಈ ಕಾರ್ಯಕ್ರಮವನ್ನು ಇಷ್ಟು ಅಚ್ಚುಕಟ್ಟಾಗಿ ಮಾಡಲಿಕ್ಕೆ ಸಾಧ್ಯ ಆಯಿತು. ಅದಕ್ಕೆ ವಿಶೇಷವಾಗಿ ಆ ಎಲ್ಲ ತರುಣ ಕಾರ್ಯಕರ್ತರಿಗೆ ನನ್ನ ಮನದಾಳದ ಅಭಿನಂದನೆಗಳು. ಇದು ಕೇವಲ ಯಜ್ಞ ಅಲ್ಲ. ನಮಗೆಲ್ಲ ಗೊತ್ತಿರುವ ಹಾಗೆ ಭಗವಂತನನ್ನು ಒಲಿಸಲಿಕ್ಕೆ ಅನೇಕ ವಿಧಗಳಿದೆ. ತಪಸ್ಸು ಮಾಡಿ ಭಗವಂತನನ್ನು ಒಲಿಸಿಕೊಂಡಂತಹ ಕಥೆಗಳನ್ನು ಕೇಳ್ತೀವಿ ನಾವು. ಅದೇ ರೀತಿ ಯಜ್ಞಗಳನ್ನು ಮಾಡಿ, ಯಾಗಗಳನ್ನು ಮಾಡಿ ತನ್ನ ಮನ ಅಭೀಷ್ಟೆಯನ್ನು ಪೂರೈಸಿದ್ದನ್ನು ಕೂಡ ನಾವು ಕೇಳ್ತೀವಿ. ಇದು ಹಿಂದೂ ಧರ್ಮದ ಪದ್ಧತಿಗಳು. ಹಾಗೆ ತಪಸ್ಸು, ಯಜ್ಞ, ಯಾಗ, ಪೂಜೆ ಪುರಸ್ಕಾರಾದಿಗಳನ್ನು ಮಾಡಿ ಭಗವಂತನನ್ನು ಒಲಿಸಿಕೊಳ್ಳುವಂತಹ ವಿಧಾನಗಳಿದೆ. ಕಲಿಯುಗದಲ್ಲಿ ಅದರ ಜೊತೆಯಲ್ಲಿ ಭಜನೆಯೂ ಸೇರಿಕೊಂಡಿದೆ. ಕೇವಲ ಭಜನೆಯಿಂದ ಭಗವಂತನನ್ನು ಒಲಿಸಿಕೊಳ್ಳುವಂಥ ಮಾರ್ಗವೂ ಇದೆ. ಇದೆಲ್ಲವೂ ಹಿಂದೂ ಸಮಾಜದ ಅತ್ಯಂತ ವೈಶಿಷ್ಟ್ಯಪೂರ್ಣವಾದಂಥ ಆಚರಣೆಗಳು. ಆ ಭಗವಂತನನ್ನು ಒಲಿಸಿಕೊಂಡು ನಮ್ಮ ಜೀವನವನ್ನು ಸಾರ್ಥಕ್ಯ ಮಾಡುವಂಥ ಸಾಧನೆಗಳು. ಇವತ್ತು ಅಂಥ ಒಂದು ವಿಶೇಷವಾದಂಥ ಕಾರ್ಯಕ್ರಮ ಇಲ್ಲಿ ಆಯೋಜನೆಗೊಂಡಿತು. ಇವತ್ತು ಹಿಂದೂ ಸಮಾಜದ ಅನೇಕ ಕೊರತೆಗಳಿದೆ. ನಮ್ಮಲ್ಲಿ ಹಿಂದೂ ಸಮಾಜ ಯಾಕೆ ಶಿಥಿಲ ಆಗಿದೆ? ಬಹುದೊಡ್ಡ ಕಾರಣ ಅಂತ ಹೇಳಿದರೆ ನಮ್ಮಲ್ಲಿರುವಂಥ ಭೇದ ಭಾವ, ನಮ್ಮಲ್ಲಿ ಜಾತೀಯ ವೈಷಮ್ಯಗಳಿದೆ. ಹಿಂದೂ ಸಮಾಜ ಯಾಕೆ ಸೋಲ್ತಾ ಇದೆ ಅಂದರೆ ಎಲ್ಲದಲ್ಲೂ ಜಾತೀಯತೆಯನ್ನು ನೋಡ್ತಾ ಇದ್ದೀವಿ. ಜಾತಿ ಹಿಂದೂ ಸಮಾಜಕ್ಕೆ ಶಕ್ತಿ ಆಗಬೇಕಾಯ್ತು, ಆದರೆ ಇವತ್ತು ಅದೇ ಜಾತಿ ಹಿಂದೂ ಸಮಾಜಕ್ಕೆ ದೌರ್ಬಲ್ಯ ಆಗ್ತಾ ಇದೆ. ಉತ್ತರ ದಕ್ಷಿಣ, ಪೂರ್ವ ಪಶ್ಚಿಮ, ಆರ್ಯ ದ್ರಾವಿಡ, ಮೇಲು ಕೀಳು, ಸ್ಪೃಶ್ಯ ಅಸ್ಪೃಶ್ಯ, ಈ ರೀತಿ ಅನೇಕ ವಿಧಗಳಲ್ಲಿ ಹಿಂದೂ ಸಮಾಜ ಒಡೆದು ಹೋಗಿರುವುದನ್ನು ಕೂಡ ನಾವು ನೋಡ್ತೀವಿ. ಇವತ್ತು ಪಲ್ಲಮಜಲಿನ ಈ ಶ್ರೇಷ್ಠವಾದ ಈ ಯಜ್ಞದ ಕಾರ್ಯಕ್ರಮದಲ್ಲಿ ಹಿಂದೂ ಸಮಾಜದ ಸಕಲ ಸಮಾಜದವರು, ಎಲ್ಲ ಜಾತಿಯ ಬಾಂಧವರು ಇರಬೇಕು ಅಂತ ಯೋಚನೆ ಮಾಡಿದರು. ಇಲ್ಲಿ ಜಾತಿ ಯಾರಿಗೆ ಗೊತ್ತಿಲ್ಲ. ಇಲ್ಲಿ ಎಲ್ಲರೂ ಒಟ್ಟಾಗಿ ಕುಳಿತೆವು. ನಮ್ಮೆಲ್ಲರ ಕೈಗಳಿಂದ ಪವಿತ್ರವಾದಂಥ ಹವಿಸ್ಸನ್ನ ಈ ಯಜ್ಞದ ಪುಂಡಕ್ಕೆ ನಾವು ಅರ್ಪಣೆಯನ್ನು ಮಾಡಿದ್ದೀವಿ. ಅಂದ್ರೆ ಇಲ್ಲಿ ಹಿಂದೂ ಸಮಾಜ ಒಂದು, ನಮ್ಮಲ್ಲಿ ಭೇದ ಇಲ್ಲ ಅಂತ ಹೇಳುವಂಥವನ್ನು ಸಾರಿದಂಥ ಒಂದು ಪುಣ್ಯ ಕ್ಷೇತ್ರವಾಗಿ ಇವತ್ತು ಪಲ್ಲಮಜಲಿನ ಈ ಕ್ಷೇತ್ರ ಪರಿಣಮಿಸಿರುವಂಥದ್ದು ನಮಗೆಲ್ಲರಿಗೂ ಹೆಮ್ಮೆಯನ್ನು ತಂದಿರುವಂಥದ್ದು.